ತುಮಕೂರಿನ ಮಧುಗಿರಿಯಲ್ಲಿ ನವಿಲುಗಳು ಸಾವನ್ನಪ್ಪಿದ್ದಾವೆ. ಮಧುಗಿರಿಯಲ್ಲಿ 19 ನವಿಲುಗಳು ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು. 5 ಗಂಡು ನವಿಲುಗಳು, ಅದೇ ರೀತಿಯಾಗಿ 14 ಹೆಣ್ಣು ನವಿಲುಗಳು ಸಾವನ್ನಪ್ಪಿದ್ದಾವೆ. ತುಮಕೂರಿನ ಮಧುಗಿರಿಯಲ್ಲಿ ನವಿಲುಗಳ ಸಾವು ಇದೀಗ ಬಂದಿರುವಂತದ್ದು. ಮಧುಗಿರಿಯಲ್ಲಿ 19 ನವಿಲುಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾವೆ. 5 ಗಂಡು ನವಿಲುಗಳು, ಅದೇ ರೀತಿಯಾಗಿ 14 ಹೆಣ್ಣು ನವಿಲುಗಳು ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು. ಮಾರಣ ಹೋಮ ನಡೆದಿದೆ. ಹನುಮಂತಪುರದ ಕೆರೆಕೋಡಿಯ ಹಳ್ಳದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಈಗಾಗಲೇ ಮಧುಗಿರಿಯಲ್ಲಿ 19 ನವಿಲುಗಳ ನಿಗೂಢ ಸಾವು ಇದೀಗ ಎಲ್ಲರಲ್ಲಿ ಕುತೂಹಲವನ್ನ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಈ ಹಿಂದೆ ಕೂಡ ಹುಲಿಗಳು ಸಾವನ್ನಪ್ಪಿದ್ವು. ಇದರ ಹಿಂದೆ ಇದೀಗ ನವಿಲುಗಳು ತುಮಕೂರಿನಲ್ಲಿ ಸಾವನ್ನಪ್ಪಿರುವಂತದ್ದು. ತುಮಕೂರಿನ ಮಧುಗಿರಿಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಹನುಮಂತಪುರದ ಕೆರೆಕೋಡಿಯ ಹಳ್ಳದಲ್ಲಿ ನಿಗೂಢವಾಗಿ ನವಿಲುಗಳು ಸಾವನ್ನಪ್ಪಿರುವಂತದ್ದು. 5 ಗಂಡು, ಅದೇ ರೀತಿಯಾಗಿ 14 ಹೆಣ್ಣು ನವಿಲುಗಳು ಸಾವನ್ನಪ್ಪಿದ್ದಾವೆ. ನವಿಲುಗಳ ನಿಗೂಢ ಸಾವಿಗೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈ ಹಿಂದೆ ಕೂಡ ಹುಲಿಗಳು ನಿಗೂಢವಾಗಿ ಸಾವನ್ನಪ್ಪಿದ್ವು. ಅದಾದ ನಂತರ ಪ್ರಕರಣಕ್ಕೆ ಅಲ್ಲಿನ ಏನು ಸುತ್ತಮುತ್ತ ಇದ್ದಂತಹ ಜನರು ಅವನ್ನ ಸಾಯಿಸಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಬಂದಿತ್ತು. ಇದೀಗ ತುಮಕೂರಿನಲ್ಲಿ ನವಿಲುಗಳು ಸಾವನ್ನಪ್ಪಿರುವಂತದ್ದು. 19 ನವಿಲುಗಳು ನಿಗೂಢವಾಗಿ ಸಾವನ್ನಪ್ಪಿದ್ದಾವೆ. ಚಾಮರಾಜನಗರದ ಮಲೆಮಹದೇಶ್ವರ ವನ್ಯಧಾಮದಲ್ಲೂ ಕೂಡ 5 ಹುಲಿಗಳು ಸಾವನ್ನಪ್ಪಿದ್ದು ಆ ಒಂದು ಪ್ರಕರಣವೇ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಇದೀಗ ಮತ್ತೆ ತುಮಕೂರಿನಲ್ಲಿ 19 ನವಿಲುಗಳು ಸಾವನ್ನಪ್ಪಿರುವಂತದ್ದು. ಬಳಿಕ 18 ಮಂಗಗಳ ಮಾರಣ ಹೋಮ ಕೂಡ ನಡೆದಿತ್ತು. ಯಾವಾಗ ಹುಲಿಗಳು ಸಾವನ್ನಪ್ಪಿದ್ದು ಅದಾದ ನಂತರ ಮಂಗಗಳು ಕೂಡ ಇತ್ತೀಚೆಗಷ್ಟೇ ಸಾವನ್ನಪ್ಪಿದ್ದಂಥದ್ದು. 18 ಮಂಗಗಳು ಸಾವನ್ನಪ್ಪಿರುವಂತದ್ದು. ಸದ್ಯ ಇದೀಗ ತುಮಕೂರಿನಲ್ಲಿ 19 ನವಿಲುಗಳು ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು. ಏನಾಗುತ್ತೆ ಅಂತ ಅಂದ್ರೆ ಕೆಲವೊಮ್ಮೆ ಆ ಒಂದು ಸಂದರ್ಭದಲ್ಲಿ ಹುಲಿಗಳು ಸಾವನ್ನಪ್ಪಿದಂತಹ ಸಂದರ್ಭದಲ್ಲಿ ಹುಲಿಗಳಿಂದ ಕಾಟಗಳಾಗ್ತಾ ಇದೆ, ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ಜನಸಾಮಾನ್ಯರು ಏನ್ ಮಾಡಿದ್ರು ಅಂದ್ರೆ ಹುಲಿಗಳಿಗೆ ವಿಷವನ್ನ ಹಾಕುವ ಮುಖಾಂತರ ಸಾಯಿಸಿದ್ರು. ಆದ್ರೆ ಇದೀಗ ತುಮಕೂರಿನಲ್ಲಿ ನವಿಲುಗಳು ಸಾವನ್ನಪ್ಪಿರುವಂತದ್ದು. ಇದ್ರ ಹಿಂದೆ ಕೂಡ ಏನಾದ್ರೂ ಇದೇ ರೀತಿಯಾದಂತಹ ಕಾರಣಗಳೇನಾದ್ರೂ ಇದೆಯಾ, ಇದನ್ನೆಲ್ಲದನ್ನು ಕೂಡ ಪರೀಕ್ಷೆ ಮಾಡಿದ ನಂತರ ತಿಳಿಯುವಂಥದ್ದು. ಈಗಾಗಲೇ ಇದೇ ರೀತಿಯಾದಂತಹ ಅವಘಡಗಳು, ಈ ರೀತಿಯಾದಂತಹ ಘಟನೆಗಳು ಇತ್ತೀಚೆಗೆ ಹೇರಳವಾಗಿ ಬರ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಏನು ಪರಿಸರ ಇದೆ, ಪರಿಸರವನ್ನ ನಾಶ ಮಾಡೋದಕ್ಕೆ ಮನುಷ್ಯ ಮುಂದಾಗ್ತಾ ಇದ್ದಾನೆ. ಹಾಗಾಗಿ ತ್ವರಿತ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ 19 ನವಿಲುಗಳು ನಿಗೂಢವಾಗಿ ಸಾವನ್ನಪ್ಪಿದೆ ಅಂತ ಅಂದ್ರೆ ಇದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಅಂದ್ರೆ ಎಲ್ಲವೂ ಕೂಡ ಒಂದೇ ದಿನ ಸಾವನ್ನಪ್ಪಿರುವಂತದ್ದು. ಅದರಲ್ಲಿ 5 ಗಂಡು ನವಿಲುಗಳು ಸಾವನ್ನಪ್ಪಿದ್ದಾರೆ, 14 ಹೆಣ್ಣು ನವಿಲುಗಳು ಸಾವನ್ನಪ್ಪಿರುವಂತದ್ದು. ಮಾರಣ ಹೋಮವೇ ನಡೆದಿರೆ ಹನುಮಂತಪುರದ ಕೆರೆಕೋಡಿಯ ಹಳ್ಳದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಈ ನವಿಲುಗಳು ಯಾಕಾಗಿ ಸತ್ತಿದ್ದಾವೆ, ಏನಾಯ್ತು, ಇದರ ಮಾಹಿತಿ ಇನ್ನೂ ಕೂಡ ತಿಳಿದು ಬಂದಿಲ್ಲ. ನಿಖರವಾದಂತಹ ಕಾರಣ ತಿಳಿದು ಬಂದಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸತ್ತ ನವಿಲುಗಳನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿ ಏನಾಗಿದೆ,
ಈ ಘಟನೆ ಅನ್ನುವುದನ್ನ ಕೂಡ ಕಲೆ ಹಾಕುವಂಥದ್ದು ಮಾಹಿತಿಯನ್ನ ವಿಧಿವಿಜ್ಞಾನ ಕೇಂದ್ರದಿಂದ ವರದಿ ಬಂದ ನಂತರವಷ್ಟೇ ನವಿಲುಗಳು ಸಾವಿಗೆ ಕಾರಣ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಕೂಡ ಯಾಕಾಗಿ ನವಿಲುಗಳು ಸತ್ತಿದ್ದಾವೆ, ಏನಾಯ್ತು, ಯಾವ ಮಾಹಿತಿಯೂ ಕೂಡ ಸಿಗೋದಿಲ್ಲ. ನವಿಲುಗಳು ಇದ್ದಂತ ಸಂದರ್ಭದಲ್ಲಿ ಅಲ್ಲಿನ ಸುತ್ತಮುತ್ತ ಜಮೀನುಗಳಿಗೆ ಹೋಗ್ತವೆ, ಅಲ್ಲಿ ಹಾಕಿರುವಂತಹ ಬೆಳೆಗಳನ್ನ ಕುಕ್ಕಿ ತಿಂತಾವೆ. ಇದರಿಂದ ಎಲ್ಲೋ ಒಂದ್ ಕಡೆ ರೈತರಿಗೆ ತೊಂದರೆ ಆಗುತ್ತೆ. ಈ ನಿಟ್ಟಿನಲ್ಲಿ ರೈತರೇ ಏನಾದ್ರೂ ಮಾಡಿರಬಹುದಾ ಅನ್ನುವ ಕುತೂಹಲಗಳು ಕೂಡ ಹೆಚ್ಚಿನದಾಗಿ ಕಾಡುತ್ತೆ. ಯಾಕಂದ್ರೆ ತಮ್ಮ ಬೆಳೆಗಳನ್ನ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿಯಾದಂತ ಕ್ರಮವನ್ನ ಏನಾದ್ರೂ ತೆಗೆದುಕೊಂಡ್ರ ಪ್ರಾಣಿ ಪಕ್ಷಿಗಳನ್ನ ಕೊಲ್ಲುವ ಹಂತಕ್ಕೆ ಮನುಷ್ಯ ಇಳಿತಾ ಇದ್ದಾನೆ. ಈ ಆಂಗಲ್ ಅಲ್ಲೂ ಕೂಡ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಇಷ್ಟೂ ನವಿಲುಗಳು ಒಂದೇ ದಿನ ಪ್ರಾಣವನ್ನ ಬಿಟ್ಟಿದ್ದಾವೆ ಅಂತಂದ್ರೆ ಯೋಚನೆ ಮಾಡ್ಬೇಕಾಗಿರುವಂತ ವಿಚಾರ. ಇಲ್ಲಿಗೆ 3ನೇ ಕೇಸ್ ಇದು. ಯಾಕಂತ ಅಂದ್ರೆ ಹುಲಿಗಳು ಸಾವನ್ನಪ್ಪಿದ ನಂತರ ಮಂಗಗಳು ಸಾವನ್ನಪ್ಪಿದ ನಂತರ ಇದೀಗ ನವಿಲುಗಳು ಮಾರಣ ಹೋಮವನ್ನ ಇದೀಗ ಸಾವನ್ನಪ್ಪಿರುವಂತದ್ದು.